ನಮಸ್ಕಾರ ವೀಕ್ಷಕರೇ, SN TV ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಂ ಗುಡಿ. ಧಾರವಾಡ ಶಹರದ ಕಡಪ ಮೈದಾನದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಧಾರವಾಡ ಹಾಗೂ ಧಾರವಾಡ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನಗಳ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ ಪ್ರಯುಕ್ತ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಚಾಲನೆಯನ್ನು ಗೌರವಾನ್ವಿತ ಧಾರವಾಡ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಮತಿ BS ಭಾರತಿ ಅವರು ನೆರವೇರಿಸಿದರು. ಅಧ್ಯಕ್ಷತೆಯನ್ನು ಧಾರವಾಡ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನಗಳ ಸಂಸ್ಥೆ ಧಾರವಾಡ ಇದರ ನಿರ್ದೇಶಕರಾದಂತಹ ಡಾಕ್ಟರ್ ಅರುಣ್ ಕುಮಾರ್ C ಅವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಮೇಜರ್ ಸಿದ್ದಲಿಂಗಯ್ಯ S ಹಿರೇಮಠ್ KAS, ಡಾಕ್ಟರ್ ರಾಘವೇಂದ್ರ ನಾಯಕ್, ಶ್ರೀ ಅಶೋಕ್ ಎಣಗಿ, ಶ್ರೀಮತಿ ಲವಲಿ ಮ್ಯಾಥೋಸ್ ಉಪಸ್ಥಿತರಿದ್ದರು. ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಧಾರವಾಡ ಹಾಗೂ ಧಾರವಾಡ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನಗಳ ಸಂಸ್ಥೆಯ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಯಶಸ್ವಿ ತಂದುಕೊಟ್ಟರು. ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಧಾರವಾಡ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆಯನ್ನು ಡಾಕ್ಟರ್ ಅರುಣ್, ನಿರ್ದೇಶಕರು ಧಾರವಾಡ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯವರ ಮತ್ತು ನಮ್ಮ ಅಸೋಸಿಯೇಷನ್ ಪ್ರೆಸಿಡೆಂಟ್ ರಾದ ಅಶೋಕ್ ಅವರು ಮತ್ತು ನಮ್ಮ ಮೆಂಬರ್ ಸೆಕ್ರೆಟರಿ ಆದ ಪರಶುರಾಮ್ ದೊಡ್ಡಮನೆಯವರು ಎಲ್ಲರೂ ಸೇರಿ ಮತ್ತು ಎಲ್ಲ ಸಿಬ್ಬಂದಿಗಳು, ಮಾನಸಿಕ ಆಸ್ಪತ್ರೆಯ ಸಿಬ್ಬಂದಿಗಳು, ನರ್ಸ್ಗಳು ಎಲ್ಲ ಸೇರಿ ಸಾರ್ವಜನಿಕರು ಈ ಅರಿವು ಮೂಡಿಸೋಕ್ಕೋಸ್ಕರ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಿಮಗೆ ಗೊತ್ತಿದೆ, ಸಾಕಷ್ಟು ಜನ ಈ ಆತ್ಮಹತ್ಯೆಯಿಂದ ವರ್ಷಕ್ಕೆ ಒಂದು ಇಡೀ ವರ್ಲ್ಡ್ ಅಲ್ಲಿ 7 ಲಕ್ಷ ಜನ ಸಾಯ್ತಾ ಇದ್ದಾರೆ ಅಂತ ಈಗ ತಾನೇ ನಮ್ಮ ಇವರು ರಿಪೋರ್ಟ್ ಹೇಳಿದ್ರು. ಮತ್ತು 40 ಸೆಕೆಂಡ್ಗೆ ಒಬ್ರು ಸಾಯ್ತಾ ಇದ್ದಾರೆ ಅಂತಲೂ ಹೇಳಿದ್ರು. ಅದರಿಂದ ನಾವು ಇದನ್ನ ತಡೆಗಟ್ಟಬೇಕು ಅಂದ್ರೆ ಅವರಿಗೆ ಅರಿವು ಮೂಡಿಸ್ಬೇಕು. ಈಗಾಗಲೇ ನಿಮ್ಗೆಲ್ಲ ಗೊತ್ತಿದೆ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಮತ್ತು ಕೌನ್ಸಿಲಿಂಗ್ ಮಾಡೋಕ್ಕೋಸ್ಕರ ಒಂದು ಈ ಟೆಲಿಮಾನಿಸ್ ಅಂತ ಒಂದು ನಂಬರ್ ಇದೆ, 14416 ಅದು ನಂಬರು. ಆ ನಂಬರ್ಗೆ ಯಾವ ಕಾಲದಲ್ಲಿ ಫೋನ್ ಮಾಡಿದ್ರು ಕೂಡ ಅವರಿಗೆ ಸಾಂತ್ವನ ಕೊಡ್ತಾರೆ. ಮಾತಾಡಿ ಅದ್ರ ಬಗ್ಗೆ ನೀವೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.